ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಒಂದು ಆರಾಧನೆಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ದೇವರ ವಾಕ್ಯವು ಕೀರ್ತನೆಯಲ್ಲಿ 65ನೆಯ ಕೀರ್ತನೆ 2 ಮತ್ತು 3ನೆಯ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾ ಇದೆ. ಆ ವಾಕ್ಯ ಹೇಳುವುದು, ಪ್ರಾರ್ಥನೆಯನ್ನ ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ನನ್ನ ಪಾಪಗಳನ್ನ ನಿವಾರಿಸಲು ನನ್ನಿಂದಾಗುವುದಿಲ್ಲ, ಆದರೆ ನಮ್ಮ ದೋಷ ಪರಿಹಾರಕನು ನೀನೇ. ಆಮೆನ್. ನಮ್ಮ ದೋಷ ಪರಿಹಾರಕನು ನೀನೇ. ನನ್ನ ಪಾಪಗಳನ್ನ ನಿವಾರಿಸಲು ನನ್ನಿಂದ ಆಗುವುದಿಲ್ಲ. ಅನೇಕ ಜನರು ಏನ್ ಮಾಡ್ತಾರಂತೆ, ಅವರ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸುಲಭ ಮಾರ್ಗಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಸುಲಭ ಮಾರ್ಗ ಅಂದ್ರೆ, ಇದು ಮಾಡಿದ್ರೆ ಸಾಕು, ಇಷ್ಟು ಮಾಡಿದ್ರೆ ಸಾಕು, ಇದು ಮಾಡಿದ್ರೆ ಸಾಕು, ನಿನ್ನ ಪಾಪ ಎಲ್ಲ ಪರಿಹಾರ ಆಗೋಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಸುಲಭ ಮಾರ್ಗ ಅಂದ್ರೆ, ಬರೀ ರೌಂಡ್ಗಳಾಕಿದ್ರೆ ಸಾಕು, ನೀರಲ್ಲಿ ಮುಳುಗಿದ್ರೆ ಸಾಕು, ದಾನ ಮಾಡಿದರೆ ಸಾಕು, ಹೆಸರುಗಳನ್ನು ಮತ್ತೆ ಮತ್ತೆ ಬರೆದ್ರೆ ಸಾಕು. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ನನ್ನ ಪಾಪಗಳನ್ನು ನಿವಾರಿಸಲು ನನ್ನಿಂದಾಗುವುದಿಲ್ಲ. ಅದಕ್ಕೆ ಹೇಳ್ತಾ ಇದೆ, ಆದರೆ ನಮ್ಮ ದೋಷ ಪರಿಹಾರಕನು ನೀನೇ. ನಮ್ಮ ದೋಷಗಳ ಪಾಪಗಳ ನಿಮಿತ್ತವಾಗಿ ಪ್ರಾಣಿ ಪಕ್ಷಿ ದವಸ ಧಾನ್ಯ ಗಿಡಮೂಲಿಕೆಗಳು ಅವು ಇವು ಕೊಟ್ಟು ಇದು ನನ್ನನ್ನು ಸರಿಪಡಿಸುತ್ತದೆ ಎಂದು ಅಂದುಕೊಳ್ಳುತ್ತೇವೆ. ಆದರೆ ಮನುಷ್ಯರ ಆಲೋಚನೆಗಳಿಗಿಂತ ದೇವರ ವಾಕ್ಯದ ಸತ್ಯಾರ್ಥವು ಬಹಳ ಬಹಳ ಮುಖ್ಯವಾಗಿದೆ. ಆ ದೇವರ ವಾಕ್ಯದ ಸತ್ಯಾರ್ಥ ಏನಂತ ಹೇಳ್ತಾ ಇದೆ ಅಂತ ನೋಡುವಾಗ, ನಮ್ಮ ಪಾಪಗಳನ್ನು ಪರಿಹರಿಸಿಕೊಳ್ಳುವುದು ನಮ್ಮಿಂದ ಆಗುವುದಿಲ್ಲ. ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಸ್ವಬುದ್ಧಿಯನ್ನು, ಸ್ವಶಕ್ತಿಯನ್ನು, ಸ್ವಜ್ಞಾನವನ್ನು, ಸ್ವ ಆಲೋಚನೆಗಳನ್ನು ನಾವು ಮಾಡಿಕೊಂಡು ಇದರ ಮೂಲಕವಾಗಿ ನನಗೆ ಬಿಡುಗಡೆ ಆಗುತ್ತದೆ ಎನ್ನುತ್ತೇವೆ. ಆದರೆ ಇವತ್ತು ಕರ್ತನ ಸಮ್ಮುಖದಲ್ಲಿ ಆತನ ಮಾತುಗಳನ್ನು ಕೇಳುತ್ತಿರುವ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವಾದಿ ದೇವನ ಮುಂದೆ ಈ ರೀತಿ ನಾವು ಪ್ರಾರ್ಥಿಸೋಣ. ಅಪ್ಪ, ಕೀರ್ತನೆಗಾರನಾದ ದಾವೀದನು ಅನೇಕ ವರ್ಷಗಳ ಹಿಂದೆಯೇ ಬರದಂತೆ ತಿಳಿಸಿದಂತೆ, ಅಪ್ಪ, ಆತನೊಬ್ಬ ರಾಜನಾಗಿದ್ದ, ಆತನಿಗೆ ಅನೇಕರು ಇದ್ದರು, ಅನೇಕ ಪಾಂಡಿತ್ಯಗಾರರು, ಹಣವಂತರು, ಐಶ್ವರ್ಯವಂತರು, ಬುದ್ಧಿವಂತರು. ಆದರೆ ಆ ಅರಸನಾದ ದಾವೀದನಿಗೆ ಗೊತ್ತಿತ್ತಪ್ಪ, ನನ್ನ ದೋಷಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಎಲ್ಲಿ ಮುಳುಗಿದರು, ಎಲ್ಲಿ ನಡೆದರು, ಏನು ಮಾಡಿದರು, ನನ್ನ ದೋಷಗಳನ್ನ, ನನ್ನ ಪಾಪಗಳನ್ನ ನಿವಾರಿಸಲು ನನ್ನಿಂದಾಗುವುದಿಲ್ಲ. ಅಪ್ಪ, ದೋಷ ಪರಿಹಾರಕನು ನೀನಾಗಿದ್ದಿ. ನಮಗಾಗಿ ಕಲ್ವಾರಿ ಕ್ರೂಜೆಯ ಮೇಲೆ ನಿಮ್ಮ ಸ್ವಪ್ರಾಣವನ್ನು ಅರ್ಪಿಸಿದಾತನೇ ನಿಮಗೆ ಸ್ತೋತ್ರ. ನಿಮ್ಮ ಸಮ್ಮುಖದಲ್ಲಿ ಬಂದು ನೀನೇ ನಮ್ಮ ದೋಷ ಪರಿಹಾರಕನೆಂದು ನಂಬುತ್ತಾ ಇದ್ದೇವೆ. ನಿನ್ನ ವಾಕ್ಯವು ಅಪೊಸ್ತಲ ಕೃತ್ಯಗಳು 4:12 ಹೇಳಿದ ಪ್ರಕಾರವಾಗಿ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆಯಾಗುವುದಿಲ್ಲ, ಆ ಹೆಸರಿನಿಂದಲೇ. ಹೌದು ಸ್ವಾಮಿ, ಆ ಹೆಸರೇ ಯೇಸು. ನಮ್ಮ ಪಾಪ ಅಪರಾಧಗಳನ್ನು ಹೊತ್ತುಕೊಳ್ಳುವಾತನು. ಮತ್ತಾಯ 1:21 ಹೇಳಿದ ಪ್ರಕಾರವಾಗಿ ಆತನಿಗೆ ನೀವು ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ನಿನಗೆ ಸ್ತೋತ್ರಪ್ಪ, ನಿನಗೆ ವಂದನೆ. ಪಾಪಗಳ ಪರಿಹಾರಕ್ಕಾಗಿಯೇ, ಮಾನವರ ಜೀವಿತಗಳನ್ನು ಬದಲಾಯಿಸುವುದಕ್ಕೋಸ್ಕರವಾಗಿಯೇ, ಮಾನವರನ್ನ ಪ್ರೀತಿಸಿ ಮಾನವರನ್ನ ಉನ್ನತಿಗೆ ತರಬೇಕೆಂದು ನೀವು ನಮ್ಮನ್ನ ಪ್ರೀತಿಸಿ ಆರಿಸಿಕೊಂಡಿದ್ದೀರಾ. ನಿಮ್ಮ ಉನ್ನತವಾದ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕರ್ತನೇ, ನಾನು ಪಾಪಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ ಎಂದು ದಾವೀದನು ಪ್ರಾರ್ಥಿಸಿದ ಹಾಗೆ ನಾವು ಕೂಡ ಪ್ರಾರ್ಥಿಸುತ್ತೇವೆ ದೇವ.
ನಮ್ಮ ಪಾಪಗಳು ನಮ್ಮ ಮುಂದೆ ಇವೆ, ಮುಚ್ಚಿಡ್ಲಿಕ್ಕಾಗಲ್ಲ. ದಾವೀದ ಭಕ್ತನೇ ಹೇಳುವಂತೆ, ಅಪ್ಪ, ನಾನು ದೇವರಿಂದ ತಪ್ಪಿಸಿಕೊಂಡು ಪಾಪವನ್ನ ಮರೆ ಮಾಡಲಿಕ್ಕೆ ನಾನು ಎಲ್ಲಿ ಹೋಗಲಿ? ಅರುಣನ ರೆಕ್ಕೆಗಳನ್ನ ಕಟ್ಟಿಕೊಂಡು ಹಾರು ಹೋಗೋಣ ಅಂದ್ರೆ ಅಲ್ಲಿಯೂ ನೀನಿದ್ದಿ, ಪಾತಾಳದಲ್ಲಿ ಅಂದರೆ ನೀರಿನ ಆಳದಲ್ಲಿ ಹೋಗಿರೋಣ ಅಂದ್ರೆ ಅಲ್ಲಿಯೂ ನೀನಿದ್ದಿ. ನಿನ್ನಿಂದ ನಾನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹೌದಪ್ಪ, ದಾವೀದನ ಮಾತುಗಳು ಇವತ್ತು ನಮಗೆ ನೀವು ನೆನಪು ಮಾಡುತ್ತಿದ್ದೀರಿ. ದೋಷ ಪರಿಹಾರಕನೇ ನಿಮಗೆ ಸ್ತೋತ್ರ. ಈ ದಿನ ಯಾರೆಲ್ಲ ನಾವು, ಹೌದಪ್ಪ, ನೀನೇ ನನ್ನ ದೋಷ ಪರಿಹಾರಕನು, ನೀನೇ ನನ್ನ ರಕ್ಷಕನು, ನೀನೇ ನನ್ನ ಪಾಪ ಪರಿಹಾರಕನು, ನೀನೇ ನನ್ನ ಸರ್ವಸ್ವವು, ಅಪ್ಪ ನಿನಗೆ ಸ್ತೋತ್ರವೆಂದು ಹೇಳಿ ನಿನ್ನ ಸಮ್ಮುಖದಲ್ಲಿ ಆ ಶಿಲುಬೆಯ ಮೇಲೆ ಕಳ್ಳನು, ಅಪ್ಪ ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡವನಾಗಿ ಹಿಂತಿರುಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂದಾಗ, ಅಪ್ಪ ನೀನು ಅವನಿಗೆ ಹೇಳಿದ್ದಿ, ನಿನ್ನನ್ನು ನಾನು ರಕ್ಷಿಸ್ತೇನೆ. ಅಪ್ಪ ಅದೇ ರೀತಿಯಲ್ಲಿ ನೀವು ನಮ್ಮನ್ನು ರಕ್ಷಿಸಿ ನಿನ್ನ ಮಕ್ಕಳಾಗಿ ನಾವು ಜೀವಿಸುವಂತೆ ಸದಾ ನಿನ್ನ ಕೃಪೆಯು ಕರುಣೆಯು ದಯೆಯು ನಮ್ಮ ಮೇಲಿರಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ದೋಷ ಪರಿಹಾರಕನೇ, ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರಲಿ, ನಿನ್ನ ಮಾತುಗಳನ್ನು ಕೇಳುವವರು ಅಭಿಷೇಕಿಸಲ್ಪಡಲಿ, ಆಶೀರ್ವದಿಸಲ್ಪಡಲಿ. ನಿನ್ನ ಅನುಗ್ರಹ ಆಶೀರ್ವಾದಗಳು ಸದಾ ನಮ್ಮ ಮೇಲೆ ಇರಲಿ. ಪ್ರಾರ್ಥನೆ ಕೇಳಿದ ಕರ್ತನೇ ನಿನಗೆ ಸ್ತೋತ್ರ. ಸರ್ವ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಮರ್ಪಿಸುತ್ತಾ, ನಮ್ಮ ದೋಷ ಪರಿಹಾರಕನು ನಮ್ಮ ರಕ್ಷಕನು ನಜರೇತಿನ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.